ನಮಸ್ಕಾರ ಸ್ನೇಹಿತರೆ, ರತ್ನ ವರ್ಡ್ಗೆ ಸ್ವಾಗತ. ತುಂಬಾ ಸಾಫ್ಟ್ ಆಗಿರುವಂಥ ಬಾಯಲ್ಲಿಟ್ಟರೆ ಕರಗುವಂಥ ರವೆ ಉಂಡೆ. ಪಾಕ ಮಾಡುವ ಜಂಜಾಟ ಇಲ್ಲದೆ ಸುಲಭವಾದ ವಿಧಾನದಲ್ಲಿ ಈ ರವೆ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ನೋಡೋಣ. 1 kg ರವೆ ಉಂಡೆಗೆ ಬೇಕಾದಂಥ ಮುಖ್ಯವಾದ ಸಾಮಗ್ರಿಗಳು: 3/4 kg ಶುಗರ್ ಪೌಡ್ರ್, 1 ರಿಂದ 3 ಬಟ್ಲು ಹಾಲು ಬೇಕಾಗತ್ತೆ, 1 ಬಟ್ಲು ಕೊಬ್ಬರಿ ಪೌಡರ್, ಕಟ್ ಮಾಡಿ ಇಟ್ಟಂತಹ ಡ್ರೈ ಫ್ರೂಟ್ಸು, 1.5 ಟೀ ಸ್ಪೂನ್ದಷ್ಟು ಜಾಜಿಕಾಯಿ ಮತ್ತು ಏಲಕ್ಕಿ ಪೌಡ್ರು. ಮುಖ್ಯವಾಗಿ ಬೇಕಾದಂಥ ಇಂಗ್ರೀಡಿಯೆಂಟು 1 kg ಬಾಂಬೆ ರವೆ. ಮೊದಲು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದಿಟ್ಕೊಳ್ಳೋಣ. ನಾನಿಲ್ಲಿ 2 ಟೀ ಸ್ಪೂನ್ದಷ್ಟು ಗಟ್ಟಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನಿಮ್ಗೆ ಇಷ್ಟ ಆದಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ರೆಸಿಪಿ ವಿಡಿಯೋಗಳ ಜೊತೆ ರಂಗೋಲಿ ಮತ್ತು ಡ್ರಾಯಿಂಗ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಾಗತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ತೆಗೆದು ಇದೇ ಪಾತ್ರೆಯಲ್ಲಿ ನಾನು ರವೆ ಹುರ್ಕೊತೀನಿ. ರವಾನ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದು ಒಳ್ಳೆಯದು. ರವಾನ ಸ್ವಲ್ಪ ಹೊತ್ತು ಹುರಿಬೇಕಾಗತ್ತೆ. ಅದು ಗಮ್ ಅಂತ ಪರಿಮಳ ಬರುತ್ತೆ, ಆಗ ನಿಮಗೆ ಗೊತ್ತಾಗತ್ತೆ. ಈ ರವಾ ಉಂಡೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು, ಅದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಆ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ಸ್ವೀಟಲ್ಲಿ ಸಿಗುತ್ತಲ್ಲ ಕೋವಾ ರುಚಿ, ಕೋವಾ ಅಥವಾ ಕವಾ ಅಂತ ಏನು ಹೇಳ್ತೀವಿ, ಸೇಮ್ ಅದೇ ಟೇಸ್ಟ್ ನಿಮಗಿಲ್ಲೇ ಬರುತ್ತೆ. ರವಾನ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದು ಒಳ್ಳೆಯದು. ರವೆಯನ್ನು ಕನಿಷ್ಠ ಅಂದರೂ 15 ನಿಮಿಷ ಹುರಿಬೇಕಾಗತ್ತೆ. ಅದು ಗಮ್ ಅಂತ ಪರಿಮಳ ಬರುತ್ತೆ, ಆಗ ನಿಮಗೆ ಗೊತ್ತಾಗತ್ತೆ. ರವೆ ಸ್ವಲ್ಪ ಹುರಿದಿದೆ. ಈಗ ಇದಕ್ಕೆ ಕೊಬ್ಬರಿ ಪೌಡ್ರನ್ನ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ನೋಡಿ, ಈಗ ಶುಗರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರೋದು ತುಂಬ ಸಪ್ಪು ಅಲ್ಲ, ತುಂಬ ಸಿಹಿನೂ ಅಲ್ಲ, ಮಧ್ಯದಲ್ಲಾಗತ್ತೆ. ಪರ್ಫೆಕ್ಟಾಗಿ ಒಂದು ಟೇಸ್ಟ್ ಕೊಡುತ್ತೆ. ನಿಮಗೆ ಇನ್ನೂ ಜಾಸ್ತಿ ಸಕ್ಕರೆ ಬೇಕು ಅಂದರೆ ನೀವು 1 kg ರವಕ್ಕೆ 1 kg ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ 1 ಬಟ್ಲು ಹಾಲು ಸೇರಿಸ್ಕೊತೀನಿ. ಹಾಲು ಸೇರಿಸ್ಕೋದ್ರಿಂದ ಬಾಯಲ್ಲಿಟ್ಟರೆ ಕರಗುವಂಥ ಸಾಫ್ಟ್ ಉಂಡೆಗಳು ಆಗುತ್ತೆ. ಈಗ ಮತ್ತೆ 1 ಬಟ್ಲು ಹಾಲು ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೊಸದಾಗಿ ಉಂಡೆ ಕಟ್ತಾ ಇರೋರಿಗೆ ಇದೊಂದು ಸುಲಭವಾದ ವಿಧಾನವೂ ಹೌದು. ಹಾಗೆ ಮಾರ್ಕೆಟ್ಗಿಂತಲೂ ತುಂಬ ರುಚಿಯಾಗಿ, ಸಾಫ್ಟಾಗಿ ಮತ್ತು ಆರೋಗ್ಯಕರವಾಗಿ ಉಂಡೆಗಳನ್ನ ನೀವು ಮನೆಯಲ್ಲೇ ಕಟ್ಕೋಬೋದು. ನೀವು ಒಂದು ವೇಳೆ ಪಾಕದಲ್ಲಿ ಮಾಡೋ ಹಾಗಿದ್ದರೆ, ಸಕ್ಕರೆ ಪಾಕದಲ್ಲಿ ನೀವು ಈ ರೀತಿ ಉಂಡೆಗಳನ್ನ ಕಟ್ಕೊಳ್ಳೋರಾಗಿದ್ದರೆ ಪಾಕದ ಸರಿಯಾದ ಅಳತೆಯಲ್ಲಿ ಮಾಡಿ. ಇಲ್ಲಾಂದರೆ ಅದು ಸ್ವಲ್ಪ ಹೆಚ್ಚಾಯಿತು ಅಂತಂದರೆ, ಹೆಚ್ಚು ಕಡಿಮೆ ಆಯಿತು ಅಂದರೆ ಪಾಕ ಗಟ್ಟಿಯಾಗಿ ಉಂಡೆಗಳು ತುಂಬ ಗಟ್ಟಿಯಾಗಿ ಬರುತ್ತೆ. ಸೊ ಅದನ್ನು ನೋಡೋಕ್ಕೆ ಹೋದರೆ ಇದೇ ಸುಲಭವಾದ ವಿಧಾನ. ಈಗ ಇದಕ್ಕೆ 2 ಟೀ ಸ್ಪೂನ್ದಷ್ಟು ಗಟ್ಟಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಉಂಡೆಗಳು ತುಂಬ ಸಾಫ್ಟಾಗಿ, ಮೆತ್ತಗೆ, ರುಚಿಯಾಗಿ ಬರುತ್ತೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ, ಅದು ಇದೆ, ಕೆನೆ ಹಾಕೋದ್ರಿಂದ ನಿಮಗೆ ಖೋವಾ ರುಚಿ ಸಿಗುತ್ತೆ. ಕೊನೆಯದಾಗಿ ಮತ್ತೊಂದು ಬಟ್ಲು ಹಾಲು ಸೇರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು 3 ಬಟ್ಲು ಹಾಲು ಸೇರಿಸ್ದಂಗಾಯಿತು. ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ನೀವು 3-4 ದಿನದ ಕೆನೆನ ಸ್ಟೋರ್ ಮಾಡಿಕೊಂಡು ನೀವು ಇದಕ್ಕೆ 1 ಬಟ್ಟಲ್ದಷ್ಟು ನೀವು ಕೆನೆನ ಹಾಕ್ಕೋಬೇಕಾಗತ್ತೆ. ನನ್ನ ಹತ್ರ ಅಷ್ಟೊಂದು ಕೆನೆ ಇರಲಿಲ್ಲ, ಹೀಗಾಗಿ ನಾನು 1 ಟೀ ಸ್ಪೂನ್ದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ 2 ಟೀ ಸ್ಪೂನ್ದಷ್ಟು ಮತ್ತೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿರುವಂಥ ಜಾಜಿಕಾಯಿ, ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡೋಣ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ. ಉಂಡೆಗಳನ್ನ ಕಟ್ಟೋದಕ್ಕೆ ರೆಡಿಯಾಗಿ ಪರ್ಫೆಕ್ಟಾಗಿ ಹದವಾಗಿದೆ. ನೋಡಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ರವೆ ಉಂಡೆ ಕಟ್ಟೋದಕ್ಕೆ ಸಿದ್ಧವಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಸ್ವಲ್ಪ ಕೈಗೆ ಹಾಲು ಹಚ್ಕೊಂಡು ಉಂಡೆಗಳನ್ನ ಕಟ್ಕೊಳ್ಳೋಣ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ.